ಎಲೆಕ್ಷನ್ ಹೆಡ್ ಕ್ವಾರ್ಟರ್ಸ್ಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಮಾತುಕತೆ ಮುಂದುವರಿಸ್ತಾರೆ. ನೀವು ಅಂದ್ಕೊಂಡಾಗೆ ನಡೆದರೆ ಮುಖ್ಯಮಂತ್ರಿಯಾಗಿ ಬರ್ತೀರಾ, ಆಚರಿಸ್ಕೋಬೇಕಾಗತ್ತೆ. ಯಾವ ರೀತಿ ತಯಾರಿ ನಡೆದಿದೆ ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಅಂದ್ಬಿಟ್ಟು? ಈಗಾಗಲೇ ನನ್ನ ಆರೋಗ್ಯದ ಒಂದು ಅನಾನುಕೂಲಗಳ ನಡುವೆ ರಾಜ್ಯದಲ್ಲಿ ನಾನು ಪ್ರವಾಸ ಪ್ರಾರಂಭ ಮಾಡಿದ್ದೇನೆ. ಚಿಕಿತ್ಸೆಗೆ ಒಳಗಾದ ಮೇಲೆ ಕನಿಷ್ಠ 3 ತಿಂಗಳು 4 ತಿಂಗಳು ವಿಶ್ರಾಂತಿ ಬೇಕು ಅಂತಕ್ಕಂಥದ್ದು ವೈದ್ಯರ ಅಭಿಪ್ರಾಯಗಳಿದ್ದರು. ಒಂದೇ ತಿಂಗಳಿಗೆ ನಾನು ಚಿಕಿತ್ಸೆ ಆದ ನಂತರ ಏನು ಹೊರಟಿದ್ದೇನೆ. ನಾನು ಹೋದಂಥ ಪ್ರದೇಶಗಳಲ್ಲಿ ಜನತೆಯ ಒಂದು ರೆಸ್ಪಾನ್ಸ್ ಅಂತೂ ತುಂಬ ಚೆನ್ನಾಗಿದೆ, ಭಾವನೆಗಳಿದೆ. ಯೂತ್ಸಲ್ಲಿರ್ಬೋದು, ಅಲ್ಲಿಂದ ಮಹಿಳೆಯರಲ್ಲಿರ್ಬೋದು, ಪ್ರತಿಯೊಬ್ಬರು ಒಂದು ರೀತಿ ಎಲ್ಲೋ ಒಂದು ಕಡೆ ನನ್ನ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸ್ತಕ್ಕಂಥ ನಾನು ಗಮನಿಸ್ತಾ ಇದ್ದೇನೆ. ಈಗಾಗಲೇ ಕೆಲವು ಪ್ರದೇಶದಲ್ಲಿ ಪ್ರವಾಸನೂ ಮಾಡಿದ್ದೇನೆ. 2 ಬೃಹತ್ ರ್ಯಾಲಿಗಳನ್ನು ಮಾಡೋದು ನಾವು, ಒಂದು ಮೈನಾರಿಟಿ ಘಟಕದಿಂದ ಮತ್ತು ನಮ್ಮ SC/ST ಘಟಕದಿಂದ ದಲಿತರ ಸಮಾವೇಶ, ಮುಸಲ್ಮಾನ್ ಬಂಧುಗಳ ಒಂದು ಬೃಹತ್ ಸಮಾವೇಶ ಏನು ಮಾಡಿದ್ದೇವೆ. ಇದೆಲ್ಲ ನೋಡಿದಾಗ ಜನಗಳ ರೆಸ್ಪಾನ್ಸ್ ಇದೆ. ಈಗ ಜನಗಳನ್ನು ಸೇರಿಸೋದು ದೊಡ್ಡ ಮಟ್ಟದಲ್ಲಿ ಭಾಳ ಕಷ್ಟ. ಅದಕ್ಕೆ ದೊಡ್ಡ ಮಟ್ಟದ ಹಣನೂ ಬೇಕು, ಆದರೆ ನಮ್ಮ ಹತ್ರ ಹಣ ಇಲ್ಲ. ಆದರೆ ಜನ ಆ ಒಂದು ಕಾರ್ಯಕ್ರಮಗಳಿಗೆ ಬಂದು ಬೆಂಬಲಿಸಿರ್ತಕ್ಕಂಥದ್ದು ನೋಡಿದಾಗ ಇವತ್ತು ಈ ಪಕ್ಷಕ್ಕೆ ಒಂದು ಬಾರಿ ಅವಕಾಶ ಕೊಡಬೇಕೇನೋ ಅಂತಕ್ಕಂಥ ಒಂದು ಭಾವನೆ ತಾವೇನು ಮೊದಲೇ ಹೇಳಿದ್ರಿ, ಒಂದು ಜನಾಭಿಪ್ರಾಯ ಮೂಡಿಸ್ತಕ್ಕಂಥದ್ರಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ ಆ ವಾತಾವರಣದಲ್ಲಿ ನಾನು ಹತ್ತತ್ರ ಹೋಗಿದ್ದೇನೆ ಅಂತಕ್ಕಂಥದ್ದು ಜನರ ನಿರೀಕ್ಷೆ, ಅವರ ವಿಶ್ವಾಸ ಮೂಡಿಸ್ಕೊಳ್ತಕ್ಕಂಥದ್ರಲ್ಲಿ. ಈಗ ಭಾಳ ಮುಖ್ಯವಾಗಿ ಸಮೀಕ್ಷೆ ಹೇಳ್ತಾ ಇದೆ ನೀವು ಕಿಂಗ್ ಮೇಕರ್ ಆಗ್ತೀರಿ ಅಂತೇಳಿ. ನೀವು ಹೇಳ್ತೀರಿ ಇಲ್ಲ, ಕಿಂಗ್ ಮೇಕರ್ ಈಗ ಮನೇಲಿ ಕೂತ್ರು ನಾವು ಕಿಂಗ್ ಮೇಕರ್ ಆಗ್ತೀವಿ, ಬಟ್ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತೇಳಿ. ಕಳೆದ ಬಾರಿ ನೀವು ಗಳಿಸಿದ್ದು 40, ಅದರ ಜೊತೆಗೆ 20ರ ತನಕ ಅಥವಾ 20ರಿಂದ 30ರ ತನಕ 1000ದಿಂದ 5000 ಅಂತರದಲ್ಲಿ ಸೋಲು ಕಂಡ ಪ್ರದೇಶಗಳು ಕೂಡ ಇದೆ. 6 ವಿಭಾಗಗಳಾಗಿ ಕರ್ನಾಟಕವನ್ನು ವಿಂಗಡಿಸಿದ್ರು ಕೂಡ, ರಾಜಕೀಯವಾಗಿ ಲೆಕ್ಕಾಚಾರದಲ್ಲಿ ಹೇಳಿದರು ಕೂಡ 113 ಎಲ್ಲಿ 40. ಓಕೆ, ನೀವು ಕಳೆದ ಬಾರಿ 1000ರಿಂದ 5000 ಒಂದು 70 ಆಯ್ತಪ್ಪ, 80 ಅಂತಲೇ ಇಟ್ಕೊಳ್ಳೋಣ. 113 ಎಲ್ಲಿ? ಅದು ನಾನು 113ರ ಗುರಿ ಏನು ಇಟ್ಕೊಂಡಿದ್ದೇನೆ. ಕಳೆದ 2 ಚುನಾವಣೆಗಳ ಅನುಭವ ಏನಾಗಿದೆ, ಆ ಫಲಿತಾಂಶಗಳಲ್ಲಿ ನಮ್ಮಲ್ಲಿ ಏನು ತಪ್ಪುಗಳಾಗಿದೆ ಅದು ಎಲ್ಲವನ್ನ ನಾನು ಗುರುತಿಸಿದ್ದೇನೆ. ಈಗ ಮತ್ತೆ ಇನ್ನೊಂದು ಬಾರಿ ಆ ತಪ್ಪಿಗೆ ಅವಕಾಶ ಕೊಡಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲೇ ಕೆಲವು ತೀರ್ಮಾನ ಮಾಡಿದ್ದೇನೆ. ಕಳೆದ ಬಾರಿ ಮತ್ತು ಅದರ ಹಿಂದಿನ ಬಾರಿ 224 ಕ್ಷೇತ್ರಗಳಲ್ಲೂ ಒಂದು ದೊಡ್ಡ ಮಟ್ಟದ ಆಸೆ ಇಟ್ಕೊಂಡು ಹೋಗಿ ಪೆಟ್ಟು ತಿಂದಿದ್ದೇನೆ. ಈಗ ನಾನು ಮೊದಲನೇ ಹಂತದಲ್ಲಿ ಯಾವೊಂದು ಎ ಕ್ಯಾಟಗರಿ ಅಂತಕ್ಕಂಥದ್ದು ಒಂದು ಗುರುತಿಸ್ಕೊಂಡಿದ್ದೇನೆ ಕಾನ್ಸ್ಟಿಟ್ಯುನ್ಸಿಗಳು. ಆ ಕಾನ್ಸ್ಟಿಟ್ಯುನ್ಸಿಗಳಲ್ಲಿ ಕನಿಷ್ಠ ನಾನು 105ರ ಗಡಿಯನ್ನು ದಾಟತಕ್ಕಂಥ ವಿಶ್ವಾಸ ನನಗಿದೆ. ಎ ಕ್ಯಾಟಗರಿನಲ್ಲಿ ಜನರ ವಿಶ್ವಾಸ ಗಳಿಸ್ಬೋದು. ಆ 105 ಕಾನ್ಸ್ಟಿಟ್ಯುನ್ಸಿಗಳನ್ನು ಗೆಲ್ಲೇಬೋದು. ನಾನು ವಾಸ್ತವಾಂಶವನ್ನು ಹೇಳ್ತಾ ಇದ್ದೆ. ನನಗೇನು ಅದರಲ್ಲಿ ಏನೋ ಯಾವುದೇ ರೀತಿಯ ಇರಿಸುಮುರಿಸಿಲ್ಲ. 105 ನನ್ನ ಗುರಿ ಏನಿದೆ 113. ಆ 113ರಲ್ಲಿ 105 ಸ್ಥಾನದವರೆಗೂ ನಾನು ಹೋಗ್ಬೋದು ಅಂತಕ್ಕಂಥದ್ದು ನನ್ನ ಒಂದು ಫೀಲ್ಡ್ ವರ್ಕು. ಫಿಕ್ಸು ನನ್ನ ಫೀಡ್ಬ್ಯಾಕಲ್ಲಿ ಇದೆ. ನನಗೆ ಇನ್ನೊಂದು 8-10 ಸೀಟಿನ ಕೊರತೆ ಇದೆ ನನ್ನ ಲೆಕ್ಕಾಚಾರದಲ್ಲಿ. ಅದನ್ನು ನಾನು ಇನ್ನೂ 3.5 ತಿಂಗಳು ಇರ್ತಕ್ಕಂಥದ್ದೇನಿದೆ ಅದನ್ನು ನಾನು ರೀಚ್ ಆಗ್ತೀನಿ ಅಂತಕ್ಕಂಥ ಭಾವನೆ ಇಟ್ಕೊಂಡಿದ್ದೇನೆ. ನಿಮ್ಮ ಬಗ್ಗೆ ಇರುವಂಥ ಒಂದು ಆರೋಪ, ನೀವು ಟೈಮ್ ಸೆನ್ಸ್ ನಿಮ್ಗೆ ಸ್ವಲ್ಪ ಕಡಿಮೆ, ಮ್ಯಾನೇಜ್ ಮಾಡೋದಿಲ್ಲ ಅಂತ. ಅದು ಇಡೀ ಜನತಾ ಪರಿವಾರದ ನಾಯಕರಿಗೆ ಸ್ವಲ್ಪ ಜಾಸ್ತಿನೇ ಇದೆ. ಅದು ನಿಮ್ಮ ಕಾರ್ಯಕರ್ತರು ಹೇಳೋದು. 3 ಗಂಟೆ ಅಂತ ಹೇಳ್ತೀರಿ, 10 ಗಂಟೆಗೆ ಬರ್ತೀರಿ ಅಂತ. ಅದು ಸರಿ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಿದರೆ ನೀವು ಈಗ ಸಬೂಬು ಕೊಡ್ಬೋದು, ಆರೋಗ್ಯ ಸರಿ ಇಲ್ಲ ಹಾಗಾಗಿ ಆಗ್ಬೋದು ಅಂತೇಳಿ. ಬಟ್ ಮೊದಲಿಂದಲೂ ಇತ್ತು. ಇಲ್ಲ, ಮೊದಲಿಂದಲೂ ತಾವು ಹೇಳಿದಾಗೆ ಅದು ನನ್ನ ಬಗ್ಗೆ ಒಂದು ಗಂಭೀರವಾದಂಥ ಆರೋಪ ಇದೆ. ಕುಮಾರಸ್ವಾಮಿ ಅವರಿಗೆ ಟೈಮ್ ಸೆನ್ಸ್ ಇಲ್ಲ, ಟೈಮ್ 3 ಗಂಟೆಗೆ ಕೊಟ್ಟಿರ್ತಾರೆ, 6 ಗಂಟೆ 8 ಗಂಟೆಗೆ ಬರ್ತಾರೆ ಅಂತೇಳಿ. ಬಹುಶಃ ನಾನು ಮುಖ್ಯಮಂತ್ರಿ ಆಗಿದ್ದಾಗಲೂ ಅದರ ಅನುಭವ ಜನತೆಗಾಗಿದೆ. ಇದನ್ನು ನಾನು ಒಂದು ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮವನ್ನು ನಾನು ಹೋಗ್ತಕ್ಕಂಥ ಸಮಯ ನಿಗದಿ ಮಾಡ್ಕೊಂಡ್ರೆ ನಾನು ಕೊನೆಗೆ ಆ ಗ್ರಾಮ ವಾಸ್ತವ್ಯದ ಮನೆಯಲ್ಲಿ ಊಟ ಮಾಡ್ತಕ್ಕಂಥದ್ದು ಬೆಳಗಿನ ಜಾವ 4:15 ಗಂಟೆ 5 ಗಂಟೆಗೆ ಊಟ ಮಾಡಿದ್ದೇನೆ. ರಾತ್ರಿ 8 ಗಂಟೆಗೆ ಊಟ ಮಾಡಬೇಕಾದ್ನ. ಅದಕ್ಕೆ ಕಾರಣ ಜನರ ಒತ್ತಡ. ನಾನು ಯಾವುದೇ ಒಬ್ಬ ಪ್ರಜೆ ನನ್ನ ಹತ್ರ ಬಂದಾಗ ಅವನ ಸಮಸ್ಯೆ ಕೇಳಿದೆ ನಾನು ಮುಂದೆ ಹೋಗಲ್ಲ. ಏನೋ ಒಂದು ಅವ್ನ ಕಷ್ಟ ಹೇಳ್ಕೊಳ್ಳಿಕ್ಕೆ ಬಂದಿರ್ತಾನೆ. ಅದರಿಂದ ಅದರಲ್ಲಿ ಸ್ವಲ್ಪ ನನಗೆ ಪೆಟ್ಟು ಬೀಳ್ತದೆ. ಆಮೇಲೆ ಎಲ್ಲ ಕಡೆ ನಾನು ಪ್ರೋಗ್ರಾಮ್ ಇಲ್ಲದೇ ಇರತಕ್ಕಂಥ ಕಡೆನೂ ಜನ ನನ್ನನ್ನು ತಡೀತಾರೆ.
ನಾನು ಯಾರಿಗೂ ನಿರಾಸೆ ಮಾಡೋಕ್ಕೆ ಇಷ್ಟಪಡಲ್ಲ. ಅದರಿಂದ ಮೇಯ್ನ್ ಕಾರ್ಯಕ್ರಮಕ್ಕೆ ನಾನು ಹೋಗ್ಬೇಕಾಗ್ತದೆ. ಅಲ್ಲಿ ಈ ರೀತಿಯ ಒಂದು ಸಮಸ್ಯೆ ಉದ್ಭವ ಆಗ್ತದೆ. ನನಗೆ ಅನಿವಾರ್ಯವಾಗಿ ಕೆಲವು ಬಾರಿ ನನ್ನ ಸಮಯ ಕೀಪಪ್ ಮಾಡಲಿಕ್ಕೆ ಜನರಿಂದಲೇ ನನಗೆ ಸಮಸ್ಯೆ ಆಗೋದು. ಆ ಪ್ರೀತಿ ವಿಶ್ವಾಸ ಓಕೆ ಅದೇ ನನ್ನ ನೆಗೆಟಿವ್ ಅನ್ನೋದಕ್ಕಿಂತ ಅದು ಪಾಸಿಟಿವ್ ಇದೆ. ಓಕೆ ಆದರೆ ಅಲ್ಲಿ ಜನ ಕಾದಿರ್ತಾರಲ್ಲ, ಓಕೆ ಅವ್ರಿಗೆ ಏನಾಗುತ್ತೆ, 3 ಗಂಟೆ 4 ಗಂಟೆ ಕಾಯ್ಸರ್ ಬಹುಶಃ ಇನ್ಯಾವುದಾದ್ರೆ ನಾಯಕರಾಗಿದ್ದರೆ ಅಯ್ಯೋ ಯಾರೋ ಬರ್ತಾರೆ ನಡೀರೋ ಊರಿಗೆ ಹೋಗೋಣ ಅಂತ ವಾಪಸ್ ಹೋಗೋರು. ಪಾಪ ಕಾಯ್ತಾರೆ. ಓಕೆ ಅದು ನಿಜಕ್ಕೂ ನನಗೆ ಆ ಭಗವಂತ ಮತ್ತು ಆ ಜನ ತೋರಿಸ್ತಕ್ಕಂಥ ಪ್ರೀತಿಯ ಒಂದು ಆಶೀರ್ವಾದ ಇದೆಯಲ್ಲ, ಬಹುಶಃ ಈ ರಾಜ್ಯದಲ್ಲಿ ಮತ್ತೊಬ್ಬ ನಾಯಕನಿಗೆ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಅಭಿಪ್ರಾಯಕ್ಕೆ. ನೋಡಿ, ಮೊನ್ನೆ ಹರಿಹರದಲ್ಲಿ 4 ಗಂಟೆ ಕಾರ್ಯಕ್ರಮ ಕೊಟ್ಟಿದ್ದೆ. ನಾನು ಕೊನೆಗೆ ರೀಚ್ ಆದಾಗ 8 ಗಂಟೆ ಆಗೋಯ್ತು. ನಾನು ಭಾಷಣ ಮುಗಿಸಿದಾಗ ರಾತ್ರಿ 9:15 ಗಂಟೆ. ಆದರೂ ಜನ ಆ ಫೀಲ್ಡಿಂದ ಕದಲಿಲ್ಲ. ಆ ರೀತಿ ನಾನು ಭಾಳ ಲೇಟಾಗಿ ಹೋದರೂ ಜನ ಇವತ್ತು ಕಾಯ್ತಕ್ಕಂಥದ್ದೇನಿದೆ ಓಕೆ ಅದು ನನ್ನ ಪುಣ್ಯ ನನಗೆ. ಎಲೆಕ್ಷನ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಈಗ ಮತ್ತೊಂದು ಪುಟ್ಟ ಬ್ರೇಕ್.